ಸಮುದ್ರದ ಮಧ್ಯದಲ್ಲಿ ನೀಲಿ ಅಲೆಗಳ ಕೆಳಗೆ ಹೊಳೆಯುವ ವಜ್ರಗಳಿಂದ ತುಂಬಿದ ಒಂದು ರಹಸ್ಯ ದ್ವೀಪ ಇತ್ತು. ಆ ವಜ್ರಗಳನ್ನು ಕಾಪಾಡಲು ಭಯಾನಕವಾದ ಒಂದು ದೊಡ್ಡ ಹಾವು ಸದಾ ಕಾದು ಕುಳಿತಿರುತ್ತಿತ್ತು. ಒಂದು ದಿನ 5 ಚಿಕ್ಕ ವಯಸ್ಸಿನ ಗೆಳೆಯರು, ಧೈರ್ಯವಂತರೂ ಮತ್ತು ಒಗ್ಗಟ್ಟಿನವರು, ಈ ವಜ್ರಗಳ ರಹಸ್ಯವನ್ನು ತಿಳಿಯಲು ಚಿಕ್ಕ ದೋಣಿಯಲ್ಲಿ ಸಮುದ್ರದೊಳಗೆ ಹೊರಟರು. ದೊಡ್ಡ ಅಲೆಗಳ ನಡುವೆಯೇ ದ್ವೀಪ ತಲುಪಿದಾಗ ನೀರಿನೊಳಗೆ ಹೊಳೆಯುವ ವಜ್ರಗಳನ್ನು ನೋಡಿ ಸಂತೋಷಪಟ್ಟರು. ಆದರೆ ತಕ್ಷಣವೇ ಹಾವಿನ ಭಯಾನಕ ಸದ್ದು ಕೇಳಿಸಿತು. ಸ್ವಲ್ಪವೂ ಹೆದರದೆ ಅವರು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದರು. ಒಬ್ಬನು ಹಾವಿನ ಗಮನ ಬೇರೆಡೆ ಸೆಳೆದ, ಇನ್ನೊಬ್ಬನು ವಜ್ರಗಳನ್ನು ಸಂಗ್ರಹಿಸಿದ, ಉಳಿದವರು ದೋಣಿಯನ್ನು ಸಿದ್ಧಪಡಿಸಿದರು. ಕ್ಷಣಾರ್ಧದಲ್ಲಿ ಎಲ್ಲರೂ ಸುರಕ್ಷಿತವಾಗಿ ದೋಣಿಗೆ ಹಾರಿ ಹೊರಟರು. ಊರಿಗೆ ಹಿಂತಿರುಗಿದ ನಂತರ ಅವರು ವಜ್ರಗಳನ್ನು ತಮ್ಮ ಸ್ವಾರ್ಥಕ್ಕೆ ಬಳಸಲಿಲ್ಲ. ಅವುಗಳಿಂದ ಶಾಲೆ, ಆಸ್ಪತ್ರೆ ಮತ್ತು ಊರಿಗೆ ಬೇಕಾದ ಸಹಾಯ ಮಾಡಿದರು. ಆಗ ಎಲ್ಲರೂ ಅರಿತುಕೊಂಡರು, ನಿಜವಾದ ಸಂಪತ್ತು ವಜ್ರಗಳಲ್ಲ, ಧೈರ್ಯ, ಸ್ನೇಹ ಮತ್ತು ಒಗ್ಗಟ್ಟಿನಲ್ಲಿದೆ.